ನಾವು ಪಕ್ಷದ ಕಾರ್ಯಕರ್ತರೇ ಪಕ್ಷಕ್ಕೆ ಜೀವಾಳ. ನಾವು ಪಕ್ಷದ ಕಾರ್ಯಕರ್ತರನ್ನ ನಾವು ನೋಡ್ಕೋತ ಹೋದ್ವಿ ಅಂದ್ರೆ ಪಕ್ಷದ ಕಾರ್ಯಕರ್ತರು ದುಡಿಬೇಕನ್ನುವಂಥ ಒಂದು ಹುರುಪು ಬರ್ತೈತಿ. ಅದಕ್ಕೆ ಅವ್ರು ನನಗೇನು ಮಾಡ್ರು ನನಗೇನು ಆಯ್ತು ಅನ್ನೋವಂಥ ವಿಚಾರ ನಾವು ಬೇಟ್ಕೇಸಿಂದ ನಮ್ಮ ಒಳ್ಳೆಯ ಶಾಸಕರಿದಾರ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಾಕತ್ಯಾರ. ಅದಕ್ಕಾಗಿ ನಾವು ಶಾಸಕರ ಕೈ ಬಲಪಡಿಸಿದಂದ್ರೆ ಈ ಸಲ ನಮ್ಮ ಶಾಸಕರು ಮುಂದಿನ ಸಲ ಏನು ಇಲೆಕ್ಷನ್ ಆಕತ್ಲಿ 2028ರಾಗ ನಮ್ಮದೇ ಸರ್ಕಾರ ಬರ್ತೈತಿ. ನಮ್ಮದೇ ಸರ್ಕಾರ ಬರ್ತಂದ್ರೆ ಆ ಟೈಮ್ದಾಗ ನಮ್ಮ ಶಾಸಕರ ಸಚಿವರು ಆಗೇ ಆಕಾರ ಅನ್ನುವಂಥ ವಿಶ್ವಾಸ ನಮಗೈತಿ. ಅವ್ರ ಶಾಸಕರಾಗಿ ಆಯ್ಕೆ ಆಗಬೇಕು, ಸಚಿವರಾಗಬೇಕಂದ್ರೆ ನಾವು ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಊರಿನಲ್ಲಿ ನಾವು ಕೆಲಸ ಮಾಡಬೇಕು ಸರಿಯಾಗಿ ಎಲ್ಲರೂ. ಮತ್ತು ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ. ಈಗ ನಾವು ಸಾಕಷ್ಟು ಕಾರ್ಯಾಗಾರಗಳು ಮಾಡ್ತೀವಿ, ಮಾಡಿದ್ರು ಸಹಿತ ಏನು ಮಾಡ್ತೀವಿ, ಫೋನ್ ಹಚ್ಚಿ ಸಾಕಷ್ಟು ಹೇಳಿರ್ತೀವಿ, ಆದರೂ ಬರಂಗಿಲ್ಲ. ಆದ್ರೆ ಸಾಧ್ಯ ಆದಷ್ಟು ನಾವು ಜವಾಬ್ದಾರಿ ತೊಗೊಂಡಿದ್ವಿ ಅಂದ್ರೆ ನಾವು ಜವಾಬ್ದಾರಿ ಕೊಟ್ಟಿರ್ತಾರೆ, ನಮಗೆ ನೀಗ್ತಿತ್ತು ಜವಾಬ್ದಾರಿ ತಗೋದು, ನೀಗ್ಲಿಲ್ಲ ಬಿಟ್ಟು ಬಿಡೋದು. ಅದನ್ನು ನಾವು ಜವಾಬ್ದಾರಿ ಕೊಡೋದು ಬೆನ್ನತ್ತಿಗೆ ಜವಾಬ್ದಾರಿ ತಗೋದು, ಏನೂ ಕೆಲಸ ಮಾಡಂಗಿಲ್ಲ ಮನ್ಯಾಗ ಕುಂಡ್ರೋದು. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಳ್ಳೆಯ ಶಾಸಕರಿದಾರ, ನಮ್ಮ ದೇಶದ ಒಳ್ಳೆಯ ಪ್ರಧಾನಮಂತ್ರಿಗಳಿದಾರ, ಯಾವುದೋ ಕಪ್ಪು ಚುಕ್ಕಿರ್ಲಾರದ ಪ್ರಧಾನಮಂತ್ರಿಗಳಿದಾರ. ಅದಕ್ಕಾಗಿ ನಾವು ಶಾಸಕರ ಕೈ ಬಲಪಡಿಸಿದ್ವಿ ಅಂದ್ರೆ ಮುಂದಿನ ಬರುವಂಥ MP ಇಲೆಕ್ಷನ್ದಾಗ ಅನುಕೂಲ ಐತಿ. ಈಗ ಬರುವಂಥ ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ ಬರ್ತಾವೆ. ಯಾಕಂದ್ರೆ ಈಗ ಸದ್ಯಕ್ಕೆ ತೀರ್ದಾಳ ಪುರಸಭೆ ಇಲೆಕ್ಷನ್ ಬರ್ತೈತಿ, ಜಿಲ್ಲಾ ಪಂಚಾಯತ್ ನಮ್ಗೆ ಬರಂಗಿಲ್ಲ ಅಂದರೂ ಕೆಲವು ನಮ್ಮ ಸಂಬಂಧಿಕರು ಇರ್ತಾರೆ, ಅವ್ರಿಗೆ ಹೇಳಿಕೆಸಿಂದ ನಾವು ಅಲ್ಲಿ ಆಯ್ಕೆ ನಮ್ಮ ಅಭ್ಯರ್ಥಿ ಆಯ್ಕೆ ಆಗುವಂಥ ವಿಚಾರ ಮಾಡ್ಬೇಕು. ಕೆಲವೊಂದು ಜನ ಏನು ಮಾಡ್ತಾರು, ನಾವು ಇಲ್ಲೋಪ ಅವ ಆ ಜಾತಿ ಅವ ಈ ಜಾತಿ ಅವ. ನಮ್ಮ ಸಾಹೇಬ್ರು ಒಂದು ಮಾತು ಹೇಳ್ಯಾರ, ಭಾರತೀಯ ಜನತಾ ಪಕ್ಷ ನಮ್ಮದೊಂದು ಜಾತಿ, ಮತ್ತೊಂದು ಜಾತಿ ನಮ್ಮಲ್ಲಿ ಇಲ್ಲ. ಅದನ್ನು ಮೊದಲು ತಲೆಯಾಗಿ ತೆಗೀರಿ ನೀವು. ಬರೀ ಆ ಜಾತಿಯನ್ನು ಮಾಡ್ರು, ಈ ಜಾತಿಯನ್ನು ಮಾಡ್ರು, ಅವನು ಮಾಡ್ರು, ಇವನು ಮಾಡ್ಯವರು, ಆ ಊರವ್ನು ಮಾಡ್ರು, ಈ ಊರ ಮಾಡಿ, ಇದನ್ನು ತೆಗೆದು ಬಿಡ್ರಿ. ತೆಗೆದ ಕೇಸಿಂದ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವ್ರಿಗೆ ಬೆಂಬಲ ಕೊಡ್ರಿ. ಇಡೀ ನಮ್ಮ ತೀರ್ದಾಳ ಊರಾಗ ಎಲ್ಲ ಸಮಾಜದವ್ರು ನನಗೆ ಬೆಂಬಲ ಮಾಡ್ಯಾರ. ಎಲ್ಲರೂ ನಾ ಯಾರಿಗೂ ಒಬ್ರಿಗೂ ನಾ ಅಧ್ಯಕ್ಷ ಹಾಕೋನು, ನಾನು ತೀರ್ದಾಳ ಅಧ್ಯಕ್ಷ ಮಾಡೋದು ಯಾರಿಗೂ ಹೇಳಿಲ್ಲ. ಅವರೇ ತಾವ ಸ್ವತಃ ಸ್ವಪ್ರೇರಣೆಯಿಂದ ಗುದ್ದಾಡಿ ನಾನು ಅಧ್ಯಕ್ಷ ಮಾಡ್ಯಾರ. ಅದಕ್ಕಾಗಿ ನಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತೀರ್ದಾಳ ಊರಿನ ಎಲ್ಲ ಸಮಾಜದವ್ರು ನನಗೆ ಬೆಂಬಲ ಮಾಡ್ಯಾರ. ಅದಕ್ಕಾಗಿ ಯಾರು ಆ ಸಮಾಜ ಈ ಸಮಾಜ ಅಲ್ಲಾರ್ದೆ ಎಲ್ಲ ಸಮಾಜದವರು ನನಗೆ ಬೆಂಬಲ ಮಾಡ್ಯಾರು. ಆ ಸಮಾಜದವರು ನಾನು ಚಿರಋಣಿ ಇರ್ತೇನೆ. ಆದ್ದರಿಂದ ನಮ್ಗೆ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷವನ್ನು ಸಾಕಷ್ಟು ಬೆಳೆಸ್ಬೇಕು. ನಾವು ಪಕ್ಷ ಬೆಳೆಸ್ಬೇಕಂದ್ರೆ ಕಾರ್ಯಕರ್ತರು ಸಹಿತ ನಾವು ಕರೆದಾಗ ಬರಬೇಕು. ಬಂದ ಕೇಸಿಂದ ಯಾವ್ದು ಮೀಟಿಂಗ್ ಇರುತ್ತೆ ಮೀಟಿಂಗ್ದಾಗ ಅಟೆಂಡ್ ಆಗಬೇಕು. ಒಂದು ತಪ್ಪಿಸ್ಲಿ ಕಾಯಂ ತಪ್ಪಿಸೋದು, ಅದರಿಂದ ನಾವು ಹೇಳಿದ್ರೆ ಏನು ಉಪಯೋಗ ಅನ್ನೋ ಪರಿಸ್ಥಿತಿ ಬರ್ತೈತಿ. ಹೇಳು ಸಹಿತ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಹೇಳಿ ನಾವು ಏನು ಉಪಯೋಗ? 1 ಸಲ 2 ಸಲ 3 ಸಲ ಹೇಳ್ತೀವಿ, ಮತ್ತು 10 ಸಲ ಹೇಳಿದ್ರು ಅವ್ರು ಮನ್ಯಾಗ ಇರೋದು, ನಾವು ಇಲ್ಲಿ ಬಂದು ಆಫೀಸ್ನಾಗ ಕುಂಡ್ರೋದ್ರೆ ಆಗಂಗಿಲ್ಲ. ದಯವಿಟ್ಟು ಎಲ್ಲರೂ ಏನಿದ್ರಲ್ಲೇ ಬರ್ರಿ ಕೆಲಸ ಮಾಡೋನು, ನಮ್ಮ ಶಾಸಕರ ಕೈ ಬಲಪಡಿಸೋನು. ಆದ್ದರಿಂದ ನಾವು ಪಕ್ಷವನ್ನು ಬಲಪಡಿಸೋನು. ಯಾಕಂದರೆ ಈಗ ನೋಡ್ರಿ, ಒಬ್ಬ ಪಕ್ಷ ದೊಡ್ಡದು ನಮ್ಮದು. ಮೊದಲ ಪಕ್ಷದ ನಂತರ ದೇಶ. ಯಾಕಂದ್ರೆ ದೇಶನೂ ನಾವು ಕಾಪಾಡಬೇಕು ಅಂದ್ರೆ ನಾವು ಉಳಿತೀವಿ. ಯಾಕಂದ್ರೆ ಅದ್ರ ಕಡೆನೂ ಲಕ್ಷ್ಯ ಇಡಬೇಕು ನಮ್ಮದು. ಮತ್ತು ಬಿಟ್ಕಿಸಿ ನಾವು ಏನಾರು ಎಲೆಕ್ಷನ್ ಮಾಡಿದೆವು ಅಂದ್ರೆ ಈಗ ಎಂತೆಂಥ ಇದಾಗತ್ತೆ ನೋಡ್ತೀರಿ ನೀವು ಯುದ್ಧಗಳ. ಅದಕ್ಕೆ ಅದನ್ನೆಲ್ಲ ವಿಚಾರ ಮಾಡಿಕಿಸಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಸದೃಢವಾಗಿ ಬೆಳಿಬೇಕು. ತೀರ್ದಾಳದಲ್ಲಿ ಪ್ರತಿ ಸಲ ಏನಾಗೈತಿ, ನಮ್ಮದು 200 300 ನಮ್ಮದು ಕಡಿಮೆ ಆಕೈತಿ. ಇಷ್ಟು ದೊಡ್ಡ ಊರು ಇದ್ರು ಸಹಿತ ಕಡಿಮೆ ಆಕೈತಿ. ಅದನ್ನು ನಾವು ಹೆಚ್ಚಿಸ್ಬೇಕು. ನಮ್ಮದು ಗುರಿ ಏನಿರಬೇಕು, ಸಾಹೇಬ್ರಿಗೆ ಈ ಸಲ 1000 ನಾವು ಹೆಚ್ಚು ಮಾಡುವಂಥ ಗುರಿ ಇರಬೇಕು ನಮ್ಮದು. ಅಂದ್ರೆ ನಮ್ದೊಂದು ಇದಾಕೈತಿ. ಮತ್ತು ನಾವು ಏನೂ ಮಾಡಲಿಲ್ಲ, ನಮ್ದು ಆಕೈತೆ 2,000 ಲೀಡ್ ಆಕೈತಿ, ನಮ್ದು 3,000 ಲೀಡ್ ಆಕೈತಿ. ಅಲ್ಲಿ ಹೊಳೆ ಎಣಿಕೆ ಆಗೋಟಿ ಗೇಟಾಗಿರ್ತೈತಿ, ನಮ್ದು 300 400 ಕಡಿಮೆ ಆಗಿರ್ತೈತಿ. ಹಂಗೆ ಆಗಬಾರ್ದು. ನಮಗೆ ಮನದಟ್ಟಾಗಿರ್ಬೇಕು. ಈ ವ್ಯಕ್ತಿ ಅವ್ನು ತಪ್ಪಿದ್ರೆ ಅವ್ನ ಮನೆಗೆ ಹೋಗೋನು ಹೇಳೋನು, ಅಲ್ಲಿ ಹಿಂಗೆ ಮಾಡ್ರೆ ಹಿಂಗೆ ಆಕೈತಿ. ನಮ್ಮ ಪಕ್ಷ ಉಳಿತಂದ್ರೆ ನಾವೆಲ್ಲ ಉಳಿತೀವಿ, ಇಲ್ಲಂದ್ರೆ ಮುಂದೆ ಗಂಡಾಂತರದಾವ. ಅದನ್ನೆಲ್ಲ ನಾವು ತಿಳಿಸಿ ಹೇಳ್ಬೇಕು. ಕೆಲವೊಂದು ಮಂದಿ ಏನು ಮಾಡ್ತಾರೆ, ರೊಕ್ಕಕ್ಕಾಗಿ ಬೆಣ್ಣ ಹತ್ತಾರೆ. ಆ ರೊಕ್ಕಕ್ಕಾಗಿ ಬೆಣ್ಣ ಹತ್ತ ಬರ್ಬ 4 ದುಡ್ಡಿನ ಸಲ ಬೆಣ್ಣಿದ್ರಿಂದ ನಾಳೆ ನಿಮ್ಮ ಜೀವನ ಹಾಳಾಕೈತಿ, ನಮ್ಮ ದೇಶ ಹಾಳಾಕೈತಿ, ನಮ್ಮ ರಾಜ್ಯ ಹಾಳಾಕೈತಿ ಅನ್ನುವಂಥದ್ದು ಭಾವನೆ ನಮ್ಮಲ್ಲಿ ಇರ್ಬೇಕು. ನಾವು ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕು. ನಮ್ಮ ಸಾಕಷ್ಟು ನಮ್ಮ ಸಾಹೇಬ್ರು ಕೆಲಸ ಮಾಡಿರೋ ಸಹಿತ ಕೆಲವೊಂದು ಮಂದಿ ಏನಂತಾರು, ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ. ಅದಕ್ಕೆ ನಾವು ಅವ್ರು ಹೇಳಿದ ಸಮರ್ಥನೆ ಮಾಡಬಾರ್ದು. ನಮ್ಮ ಸಾಹೇಬ್ರು ಏನು ಮಾಡ್ಯಾರ ನಾವು ಸಮರ್ಥನೆ ಮಾಡ್ಕೋಬೇಕು. ಅವ್ರು ಇದನ್ನ ಮಾಡ್ಯಾರ, ನನ್ನ ಕಡೆ ಪ್ರೂಫ್ ಐತಿ, ನಾ ತೋರಿಸ್ನ ಅನ್ನೋದು ಅವ್ರು ವಾದ ಮಾಡ್ಬೇಕು. ನಾವು ಬೇಟ್ ಕೇಸಿಂದ ಅವ್ರು ಹೇಳಿದಕ್ಕೆ ಹ್ಞೂ ತಿಳಿ ಹೇಳಿಸ್ಕೊತ ಬರಬಾರ್ದು. ಯಾಕಂದ್ರೆ ನಮ್ಮ ಸಾಹೇಬ್ರು ಏನು ಕೆಲಸ ಇನ್ನೂ ಆದರೂ ಶಾಂಕ್ಷನ್ ಅದು. ನಮ್ಮ ಸಾಹೇಬ್ರು ಮೊದಲಿನ ಪೀರಿಯಡ್ನಾಗ ಏನು ನಮ್ಮ BJP ಸರ್ಕಾರದಾಗಿದ್ದು ಅವು ಶಾಂಕ್ಷನ್ ಆದದ್ದು ಅವ ಕೆಲಸ ನಡೆದಾವ. ಇಲ್ಲಿವರೆಗೆ ಮತ್ತೆ ಹೊಸ ಕೆಲಸ ಇಲ್ಲ. ಈಗ ಒಂದು ಇಂಥವು ನಡೆದಾವ. ಈಗೇನಂತ ದೊಡ್ಡ ಅಮೌಂಟು ಬಂದಿಲ್ಲ ಅವ್ರಿಗೆ. ಅದಕ್ಕಾಗಿ ನೋಡ್ರಿ, ಒಳ್ಳೆಯ ಶಾಸಕರು ಇರೋ ಟೈಮ್ದಾಗ ನಾವೆಲ್ಲರೂ ಒಗ್ಗಟ್ಟು ಹಾಕಿಸಿಂದ ಕೆಲಸ ಮಾಡೋನು. ನನ್ನನ್ನು ಎಲ್ಲರೂ ವಿಶ್ವಾಸ ಇಟ್ಕಿಸಿಂದ ಇಡೀ ಊರಿನ ಜನ ಎಲ್ಲ ಸಮಾಜದವ್ರು ವಿಶ್ವಾಸ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ಅಧ್ಯಕ್ಷ ಮಾಡ್ಯಾರಿ. ನಾನು ನಿಮಗೆ ಅಧ್ಯಕ್ಷ ಮಾಡಿದಕ್ಕಾಗಿ ಇವೇನೇನು ಮಾಡಿರಿ ಓಪ ಅನ್ನೋ ಹಂಗೆ ಮಾಡಂಗಿಲ್ಲ. ಯಾವುದೇ ವ್ಯಕ್ತಿಗೆ ನನ್ನ ಕೈಲಿಂದ ಏನು ಕೆಲಸ ಆಕೈತೆ ಅದನ್ನ ಮಾಡಿಕೊಡ್ತೇನೆ.
ಆಗ್ಲಾರ್ದು ಮಾಡಂದ್ರೆ ಆಗಂಗಿಲ್ಲ. ನನ್ನ ಕೈಲಿಂದ ಏನು ಸಾಧ್ಯತೆ ಎಲ್ಲರಿಗೂ ಸಹಾಯ ಸಹಕಾರ ಇರ್ತೈತಿ ನಂದು. ಅದಕ್ಕಾಗಿ ನೋಡ್ರಿ, ನಿಮ್ದು ಏನೋ ಸಮಸ್ಯೆ ಇದ್ರು ಬರ್ರಿ, ನನಗೆ ನಿಗತಿತ್ತು ನಾ ಮಾಡ್ತೀವಿ, ನನಗೆ ನಿಲ್ಲಕಂದ್ರೆ ನಮ್ಮ ಗ್ರಾಮೀಣ ಅಧ್ಯಕ್ಷರದವ್ರು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ನಿಲ್ಲ ನಮ್ಮ ಸಾಹೇಬ್ರಿಗೆ ಹೇಳ್ತೀವಿ, ಏಕೇಸಿ ನಿಮ್ಮ ಕೆಲಸ ಮಾಡ್ತೀವಿ. ಮತ್ತು ಯಾರ್ಯಾರು ಒಬ್ರು ಒಂದು ಇಲ್ಲಿ ಗುಡ್ದಾಗ ಒಬ್ರಿಗೆ ನಾವು ಫೋನ್ ಹಚ್ಚೀನಿ ಇವತ್ತು, ಬರ್ರಿ ಮತ್ತು ಇವತ್ತು ನಮ್ಮ ಕಾರ್ಯಕ್ರಮ ಐತೆ ಅಂತೇಳಿ. ಇಲ್ರಿ ಒಬ್ರು ನಮಗೆ ಗಾರ್ಸ್ ಹೋಗೋದಾರ ಅಂದ್ರೆ ನಿಮ್ಗೆ 5 ಲಕ್ಷ ರೂಪಾಯಿ ಸಾಹೇಬ್ರು ಸ್ಯಾಂಕ್ಷನ್ ಮಾಡಿರ್ಲತ್ ಕೇಳಿನ. 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಹೆಚ್ಚು, ನಿಮಗೆ ತಿರುಗಿ ಮರಿಗೆ ಒಂದು 10 ಪಟ್ರಿ ಗಾರ್ಸ್ ಹೋಗೋದು ಹೆಚ್ಚು. ಇಲ್ರಿ ಬರ್ತೀವ್ರಿ ಮಾಡ್ತೀರಂದ್ರು. ನೋಡಪ್ಪ, ನೀವು ಕಾಲಂಗಿ ತಟ ನೋಡ್ಬೇಡ್ರಿ, ಹಿಂದೆ ಏನು ಮಾಡ್ಯಾರ ಅದನ್ನು ನೋಡ್ತು ಬರ್ರಿ. ಯಾಕಂದ್ರೆ ಅವು ಮಾಡಿದ್ದು ನಮ್ಗೆ ಗುರ್ತಿರ್ತಾವ. ಅದಕ್ಕೆ ಅವ್ರಿಗೆ ನಾವು ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಅವ್ರು ಹೇಗಿಲ್ಲ ಇದೊಂದು ಆತ ಅದೊಂದು ಸಲ ಹಾಕಿದ್ವಿಲ್ಲ ಮತ್ತೆ ಮುಂದೆ ಇರತೈತ್ಲೆ. ಈ ಟೈಪ್ ಮಾಡೋದು ಆಗಬಾರ್ದು. ನಾವೆಲ್ಲರೂ ಕಾರ್ಯಕರ್ತರು ಒಂದಾಗಿ ಜಗಳಾಡಲಾರ್ದ, ಯಾವುದೇ ಒಂದು ವೈಮನಸ್ಸು ಮಾಡಿಕೊಡ್ಲಾರ್ದ ಎಲ್ಲರೂ ಒಂದಾಗಿ ಪಕ್ಷವನ್ನು ಬಲಪಡಿಸೋನು, ನಮ್ಮ ಶಾಸಕರ ಕೈ ಬಲಪಡಿಸೋನು, ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಕೈ ಬಲಪಡಿಸೋನು ಅಂತ ಹೇಳಿ ನನ್ನನ್ನು ಸಹಿತ ಅಧ್ಯಕ್ಷನಾಗಿ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನನ್ನನ್ನು ಸಹಿತ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡುತ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ.